ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯನು 31ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು, ಇದು ಯೆಹೋವನ ನುಡಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನು ಅನುಗ್ರಹಿಸುವಂತಹ ಮೇಲುಗಳನ್ನ ನಾವೇನ್ ಮಾಡುವವರಾಗಿದ್ದೇವೆ, ಸಮೃದ್ಧಿಯಾಗಿ ಅನುಭವಿಸುವವರಾಗಿದ್ದೇವೆ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಸಮೃದ್ಧಿಯಾದ ಜೀವಿತವನ್ನ, ಸಮೃದ್ಧಿಯಾದ ಕಾರ್ಯವನ್ನ, ಸಮೃದ್ಧಿಯಾದಂತಹ ಒಂದು ಕಾರ್ಯಗಳನ್ನು ದೇವರು ನಮ್ಮನ್ನ ನಡೆಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರು ಕ್ರಿಯೆ ಮಾಡುವವರಾಗಿದ್ದಾರೆ, ಒಂದು ಸಮೃದ್ಧಿಯನ್ನ ಕೊಡುವವರಾಗಿದ್ದಾರೆ. ನಾವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಕರ್ತನ ಒಂದು ಸಮೃದ್ಧಿಯನ್ನು ಅನುಗ್ರಹಿಸುವವನಾಗಿದ್ದಾನೆ. ನಮ್ಮ ಕುಟುಂಬದಲ್ಲಿ ಕರ್ತನ ಸಮೃದ್ಧಿಯನ್ನು ಅನುಗ್ರಹಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರು ಸಮೃದ್ಧಿಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಅದು ಯಾವ ರೀತಿಯಾಗಿರುವಂತಹ ಸಮೃದ್ಧಿ, ನಾವು ಅದನ್ನ ತೆಗೆದುಕೊಂಡು ಅನುಭವಿಸಬೇಕಾಗಿರುವಂತಹ ಒಂದು ಸಮೃದ್ಧಿಯನ್ನ ದೇವರು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ಕೊಡುವವನಾಗಿದ್ದಾನೆ. ಇವತ್ತು ಅನೇಕ ವಾರ್ತೆ ಹೇಳ್ತೇವೆ, ನನ್ನ ಜೀವಿತದಲ್ಲಿ ಇರುವಂತಹ ಒಂದು ಸಮೃದ್ಧಿಯನ್ನು ನಾನು ಕಳೆದುಕೊಂಡು ಬಿಟ್ಟೆ, ನನ್ನ ಜೀವಿತದಲ್ಲಿ ಇರುವಂತಹ ಆಶೀರ್ವಾದವನ್ನು ನಾನು ಕಳೆದುಕೊಂಡು ಬಿಟ್ಟೆ ಎಂದು ಅನೇಕ ವಾರ್ತೆ ನಾವು ಹೇಳುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಮುಂಜಾನೆ ವೇಳೆಯಲ್ಲಿ ಆತನು ನಮಗೆ ಮಾತನ್ನು ಕೊಡುವವನಾಗಿದ್ದಾನೆ. ನಾನು ನಿಮ್ಮನ್ನು ಆಶೀರ್ವಾದಿಸುವೆನು, ನಾನು ನಿಮಗೆ ಸಮೃದ್ಧಿಯನ್ನು ಅನುಗ್ರಹಿಸುವೆನು ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ದೇವರೇ, ನೀ ನನ್ನ ಜೀವಿತವನ್ನು ಆಶೀರ್ವಾದಿಸುವವನಾಗಿದ್ಯಾ, ಎರಡರಷ್ಟಾಗಿ ಮೇಲನ್ನು ಕೊಡುವವನಾಗಿದ್ಯಾ, ಎರಡರಷ್ಟಾದ ಸಮೃದ್ಧಿಯನ್ನು ನೀನು ನನಗೆ ಕೊಡುವವನಾಗಿದ್ಯಾ ಎಂದು ಕರ್ತನಿಗೆ ನಾವೇನ್ ಮಾಡಬೇಕು, ಸ್ತೋತ್ರವನ್ನ ಮಾಡಬೇಕು. ಪ್ರೀತಿಯುಳ್ಳ ದೇವ ಜನರೇ, ಯೋಬನ ಜೀವಿತದಲ್ಲಿ ನೋಡುವಾಗ ಅವನಿಗಿದ್ದಂತಹ ಎಲ್ಲ ಆಶೀರ್ವಾದ, ಸಮೃದ್ಧಿ ಎಲ್ಲ ಏನಾಯ್ತು, ಅದು ಕಳೆದು ಹೋಯಿತು. ಆದರೆ ಕರ್ತನು ಅವನನ್ನು ಏನ್ ಮಾಡುವವರಾಗಿದ್ದಾರೆ, ತಿರುಗಿ ಆಶೀರ್ವದಿಸುವವರಾಗಿದ್ದಾರೆ, ತಿರುಗಿ ಸಮೃದ್ಧಿಯನ್ನು ಉಂಟು ಮಾಡುವವರಾಗಿದ್ದಾರೆ. ಹೇಗೆ ಯೋಬನ ಆ ಒಂದು ಸಮೃದ್ಧಿಯನ್ನು ಹೊಂದಿಕೊಂಡನೋ, ಅನುಭವಿಸಿದನೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತೊಂದು ಸಮೃದ್ಧಿಯನ್ನ ಹೊಂದಿಕೊಳ್ಳುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನಿನ್ನ ಹೇರಳವಾದ ಸಮೃದ್ಧಿಯನ್ನು ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ಸಮೃದ್ಧಿಯಾದ ಮಾರ್ಗದಲ್ಲಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.